ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ಹಲ್ಲೆ ಹಾಗೂ ಹತ್ಯೆಯನ್ನು ಖಂಡಿಸಿ ಧಾರವಾಡದಲ್ಲಿ ಪ್ರತಿಭಟನೆ ನಡೆಯಿತು. ಜೈ ಕರ್ನಾಟಕ ಸಂಘಟನೆಯ ಸದಸ್ಯರು ಜಿಲ್ಲಾ ಅಧಿಕಾರಿ ಕಚೇರಿ ಎದುರು ಶನಿವಾರ ಪ್ರತಿಭಟನೆ ನಡೆಸಿದರು. ಬಾಂಗ್ಲಾದೇಶದಲ್ಲಿರುವ ಅಮಾಯಕ ಹಿಂದೂಗಳಿಗೆ ರಕ್ಷಣೆ ಒದಗಿಸುವಂತೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಹಿಂದೂಗಳನ್ನು ರಕ್ಷಣೆ ಮಾಡಲೇಬೇಕು. ಎಲ್ಲಿಯವರೆಗೆ ಹೋರಾಟ? ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಣೆ ಮಾಡಲೇಬೇಕು. ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಏನಂದರೆ, ಡಿಸೆಂಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 18, ಡಿಸೆಂಬರ್ 24, ಡಿಸೆಂಬರ್ 29 ಮೊನ್ನೆ ಗುರುವಾರ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನು ದಾರುಣವಾಗಿ ಹತ್ಯೆ ಮಾಡ್ತಾ ಇದ್ದಾರೆ. ಒಂದೇ ದಿನ ಇರ್ತಕ್ಕಂಥ 18ನೇ ತಾರೀಕು ಒಬ್ಬ ವ್ಯಕ್ತಿ ಹಿಂದೂ ವ್ಯಕ್ತಿಯನ್ನು ಬರಬರಾಗಿ ಹತ್ಯೆ ಮಾಡಿ ಅವನನ್ನು ಓಪನ್ ಆಗಿ ಜನರ ಮುಂದೆ ಅವನಿಗೆ ಪೆಟ್ರೋಲ್ ಉಗ್ಗಿ ಬೆಂಕಿ ಹಚ್ತಾರೆ. ಅದೇ ರೀತಿ ಮೊನ್ನೆ ಗುರುವಾರ ದಿನ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಕೋಕನ್ ದಾಸ್ ಅನ್ನೋ ಒಬ್ಬ ಹಿಂದೂ ವ್ಯಕ್ತಿ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಮರಳುವ ವೇಳೆಯಲ್ಲಿ ರಾತ್ರಿ ಅವನನ್ನು ಹಿಡಿದು ಒಂದು 30ರಿಂದ 40 ಜನ ಅವನನ್ನು ಹಿಡಿದು ಅವನ ಮೈ ಮೇಲೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ತಾರೆ. ಆ ವ್ಯಕ್ತಿ ತನ್ನ ಜೀವವನ್ನು ಕಾಪಾಡೋಕ್ಕೋಸ್ಕರ ಬಾಜು ಇರ್ತಕ್ಕಂಥ ಒಂದು ಬಾವಿಯಲ್ಲಿ ಬಿದ್ದು ತನ್ನ ಜೀವನ ರಕ್ಷಣೆ ಮಾಡ್ಕೋತಾನೆ. ಆ ವ್ಯಕ್ತಿ ಇವಾಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅವನನ್ನು ಅಲ್ಲಿರ್ತಕ್ಕಂಥ ಸ್ಥಳೀಯರು ಅವನನ್ನು ಆಸ್ಪತ್ರೆಗೆ, ಢಾಕಾದಲ್ಲಿ ಇರ್ತಕ್ಕಂಥ ಒಂದು ಆಸ್ಪತ್ರೆಗೆ ಸೇರಿಸಿ ಆ ವ್ಯಕ್ತಿಯನ್ನು ಕಾಪಾಡಿದ್ದಾರೆ. ಮತ್ತು ಕೆಲವೊಂದು ಮೀಡಿಯಾದ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ, ಇನ್ನೂ ಗೊತ್ತಿಲ್ಲದಂಥ ಎಷ್ಟೋ ಹಿಂದೂಗಳನ್ನು ಬಾಂಗ್ಲಾದಲ್ಲಿ ಕೋಮುವಾದಿಗಳು ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳು, ಕೇಂದ್ರ ವಿದೇಶಾಂಗ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಸುಧೀರ್ ಮುದೋಳ್, ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷರು. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ಒಂದು ಹಲ್ಲೆ ನಡೀತಾ ಇದೆ ಅಂಥೇಳಿ ಸಾಕಷ್ಟು ಸರ್ಕಾರ ಅದರ ಬಗ್ಗೆ ಗಮನ ತಗೊಂಡಿಲ್ಲ. ಇದ್ರ ಬಗ್ಗೆ ಸಾಂಕೇತಿಕವಾಗಿ ಇವತ್ತಿನ ದಿವಸ ನಾವು ಒಂದು ಸಣ್ಣ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಬರುವ ದಿನಮಾನದಲ್ಲಿ ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಶೀಘ್ರವಾಗಿ ಇದನ್ನು ಪರಿಗಣಿಸಿ ಬಾಂಗ್ಲಾದೇಶದ ಮೇಲೆ ಅಲ್ಲಿ ಇರುವಂಥ ನಮ್ಮ ಹಿಂದೂಗಳನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಹಿಂದೂಗಳನ್ನು ಭಾರತಕ್ಕೆ ಕರೆತಂದು ಅವ್ರಿಗೆ ಸೂಕ್ತವಾದ ರಕ್ಷಣೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ನೀಡಬೇಕಂತೇಳಿ ಲಕ್ಷ್ಮಣ್ ಚಲವಾದಿ, BR ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಭಾರತ ದೇಶದ ಕೇಂದ್ರ ಸರ್ಕಾರ ಮೊನ್ನೆ ಏನು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಖಲೀದಾ ಜಿಯಾ ಮೇಡಮ್ ಅವರ ಒಂದು ಇದಕ್ಕೆ ಏನು ಅಂತ್ಯ ಸಂಸ್ಕಾರಕ್ಕೆ ನಮ್ಮ ದೇಶದ ವಿದೇಶಾಂಗ ಸಚಿವರು ಆದಂಥ S ಜಯಶಂಕರ್ ಅವ್ರನ್ನ ಕಳಿಸಿದ್ರು. ಮೊದಲಿಂದಲೂ ಬಾಂಗ್ಲಾದೇಶ ಮತ್ತು ಭಾರತ ದೇಶ ಉತ್ತಮ ಬಾಂಧವ್ಯವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಸೊ ಅಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಿದ್ದಾರೆ. ಆ ಅಲ್ಪಸಂಖ್ಯಾತರ ಒಂದು ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಈವರೆಗೂ ಯಾವುದೇ ಮೌನವನ್ನು ಮುರಿದಿಲ್ಲ. ಯಾವುದೇ ರೀತಿಯಾದಂಥ ಕ್ರಮವನ್ನು, ರಾಜತಾಂತ್ರಿಕ ಒತ್ತಡವನ್ನು ಬಾಂಗ್ಲಾದೇಶದ ಮೇಲೆ ಇರಬೇಕು. ಬಾಂಗ್ಲಾದೇಶ ಮತ್ತು ಭಾರತ ದೇಶ ಬಾಂಗ್ಲಾದೇಶ ಉದಯ ಆಗೋದಕ್ಕೆ ಕಾರಣನೇ ಭಾರತ ದೇಶ. ಹೀಗಾಗಿ ಶೇಖ್ ಹಸೀನಾ ಮಾಜಿ ಪ್ರಧಾನಿ ಬಾಂಗ್ಲಾದೇಶದಿಂದ ಇಲ್ಲಿ ಭಾರತಕ್ಕೆ ಬಂದಾಗ ಅವರಿಗೆ ಆಶ್ರಯ ಕೊಟ್ಟಿದ್ದು ಭಾರತ ದೇಶ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಕೋಮುವಾದಿಗಳು ಕೆಲವು ಕೋಮುವಾದಿಗಳು
ಅಲ್ಪಸಂಖ್ಯಾತ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದು ಮತ್ತು ದೌರ್ಜನ್ಯ ಮಾಡೋದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಈ ಕುರಿತಂತೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಕೂಡಲೇ ರಾಜತಾಂತ್ರಿಕ ಒತ್ತಡವನ್ನು ಬಾಂಗ್ಲಾದೇಶದ ಅಧಿಕಾರಿಗಳಿಗೆ ಮತ್ತು ಬಾಂಗ್ಲಾದೇಶದ ಸರ್ಕಾರಕ್ಕೆ ಹೇರಿ ಅಲ್ಲಿನ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಂತೇಳಿ ನಾವು ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಲಕ್ಷ್ಮಣ ದೊಡ್ಡಮನಿ ಅಂತ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.